ಇಲ್ಲಿ ಏನಾಗಿದೆ ಅಂದರೆ ಒಂದು ಗ್ರಾಮವನ್ನು ನಿರ್ಮಾಣ ಮಾಡಿದ್ದಾರೆ. ಪುರಾತನ ಶೈಲಿಯಲ್ಲಿ ಕಟ್ಟಿದ ಮನೆಗಳನ್ನೆಲ್ಲ ಇಲ್ಲಿ ಬಂದು ಪುನರ್ ನಿರ್ಮಾಣ ಮಾಡಿದ್ದಾರೆ. ಶೃಂಗೇರಿ ಮನೆ ಇದೆ, ಇಲ್ಲ ಡೆಕ್ಕನ್ ನವಾಬ್ನ ಒಂದು ದರ್ಬಾರ್ ಹಾಲ್ ಇದೆ, ಮತ್ತು ಪೇಶ್ವಾಡ ಇದೆ, ಮತ್ತು ಮುಸ್ಲಿಂ ಮನೆ ಇದೆ, ಯಾವುದು ಭಟ್ಕಳದ್ದು ಒಂದು ಮುಸ್ಲಿಂ ಮನೆ ಇದೆ. ಸೊ ಇಲ್ಲಿ ನಾವು ಹೋದಾಗ ಏನನ್ಸುತ್ತೆ, ಪುರಾತನ ಟೈಮಿಗೆ ಹೋದದ್ದು, ಒಂದು ಟೈಮ್ ಟ್ರಾವೆಲ್ ಮಾಡಿದಾಗೆ ಅನಿಸುತ್ತೆ. ಸೊ ಇದನ್ನು ಮಿಸ್ ಮಾಡಿದರೆ ನಿಮ್ಮದು ಉಡುಪಿದ ಟ್ರಿಪ್ ಒಂದು ಇನ್ಕಂಪ್ಲೀಟ್ ಅಂತ ಹೇಳ್ಬೋದು. ನಿಮ್ಮ ಫ್ರೆಂಡ್ಸ್ ಜೊತೆ ನಿಮ್ಮ ಊರಿಗೆ ಒಂದು ಟ್ರಿಪ್ ಹೋಗ್ತಾ ಇದ್ದೀರಾ ಅಂತ, ಆವಾಗ ಇಂಥದ್ದು ಜಾಗಕ್ಕೆ ಹೋಗಲೇಬೇಕು, ನಾವು ಮಿಸ್ ಮಾಡಬಾರ್ದು ಅಂತ ಇದ್ದರೆ ಅದು ಯಾವುದಾಗಿರುತ್ತೆ? ನಾನು ಹಸ್ತಶಿಲ್ಪ ಹೆರಿಟೇಜ್ ವಿಲೇಜ್ ಮಣಿಪಾಲನ್ನು ರೆಕಮೆಂಡ್ ಮಾಡ್ತೇನೆ. ಇದೊಂದು ಆರ್ಕಿಟೆಕ್ಚರಲ್ ಹೆರಿಟೇಜ್ ಅಂತ ಹೇಳ್ಬೋದು. ಇಲ್ಲಿ ಏನಾಗಿದೆ ಅಂದರೆ ಒಂದು ಗ್ರಾಮವನ್ನು ನಿರ್ಮಾಣ ಮಾಡಿದ್ದಾರೆ. ಗ್ರಾಮ ಯಾವ ಥರದ್ದು, ಪುರಾತನ ಶೈಲಿಯಲ್ಲಿ ಕಟ್ಟಿದ ಮನೆಗಳನ್ನೆಲ್ಲ ಇಲ್ಲಿ ಬಂದು ಪುನರ್ ನಿರ್ಮಾಣ ಮಾಡಿದ್ದಾರೆ. ಇದನ್ನೆಲ್ಲ ಮಾಡಿದವರು ಯಾರು ಗೊತ್ತಾ? ವಿಜಯನಾಥ್ ಶೆಣೈ ಅಂತ. ಅವರ ಕಾಲದಲ್ಲಿ ಅವರು ಬೇರೆ ಬೇರೆ ಊರಿಗೆಲ್ಲ ಹೋಗಿ ಪುರಾತನ ಶೈಲಿಯಲ್ಲಿ ಕಟ್ಟಿದ ಮನೆಗಳನ್ನೆಲ್ಲ ನೋಡೋದು, ಅದರಲ್ಲಿ ಬಳಸಿದ ಎಲ್ಲ ಕಂಬಗಳಿರಲಿ ಅದನ್ನೆಲ್ಲ ನೋಡಿ ಸಂಗ್ರಹ ಮಾಡೋದು ಇತ್ತು. ಹಾಗೆ ಸಂಗ್ರಹ ಮಾಡ್ತಾ ಮಾಡ್ತಾ ಅವರು ಈ ಹೆರಿಟೇಜ್ ವಿಲೇಜನ್ನು ಸ್ಟಾರ್ಟ್ ಮಾಡಿದರು. ಈ ಹೆರಿಟೇಜ್ ವಿಲೇಜಲ್ಲಿ ನಾವು ಬೇರೆ ಬೇರೆ ರೀಜನಿಂದ ಕಂಡುಬರುವ ವಾಸ್ತುಶಿಲ್ಪವನ್ನು ನೋಡ್ಬೋದು. ಇಲ್ಲಿ ಮಿಯಾರು ಮನೆ ಇದೆ, ಶೃಂಗೇರಿ ಮನೆ ಇದೆ, ಇಲ್ಲ ಡೆಕ್ಕನ್ ನವಾಬ್ನ ಒಂದು ದರ್ಬಾರ್ ಹಾಲ್ ಇದೆ, ಮತ್ತು ಪೇಶ್ವಾಡ ಇದೆ, ಮತ್ತು ಮುಸ್ಲಿಂ ಮನೆ ಇದೆ, ಯಾವುದು ಭಟ್ಕಳದ್ದು ಒಂದು ಮುಸ್ಲಿಂ ಮನೆ ಇದೆ, ಮತ್ತು ಮ್ಯಾಂಗ್ಳೂರು ಕ್ರಿಶ್ಚಿಯನ್ ಮನೆ ಇದೆ. ಹೀಗೆ ಅದರೊಟ್ಟಿಗೆ 13ನೇ ಶತಮಾನದ ಒಂದು ಹರಿಹರ ಮಂದಿರ ಕೂಡ ಇದೆ. ಇದು ಎಲ್ಲ ಹೇಗೆ ಇಲ್ಲಿ ಬಂದು ಮರು ನಿರ್ಮಾಣ ಮಾಡಿದ್ದಾರೆ ಅಂದರೆ, ಫಸ್ಟಿಗೆ ಅವರು ಆ ಒರಿಜಿನಲ್ ಪ್ಲೇಸಿಗೆ ಹೋಗಿ ಅಲ್ಲಿ ಇದ್ದ ಯಾವುದು ಆರ್ಕಿಟೆಕ್ಚರ್ ಇದೆ ಅಲ್ವಾ, ಅದು ತುಂಬ ಬೀಳುವ ಸ್ಥಿತಿಯಲ್ಲೆಲ್ಲ ಇದ್ದರೆ ಅದರಲ್ಲಿ ಯಾವುದೆಲ್ಲ ಸಂಗ್ರಹ ಮಾಡ್ಬೋದು ಅದನ್ನೆಲ್ಲ ತಗೊಂಡು ಇಲ್ಲಿ ಸಾಗಾಟನೆ ಮಾಡಿ, ಇಲ್ಲಿ ಮತ್ತು ಅವರು ಯಾರು ಸ್ಕಿಲ್ಫುಲ್ ಆರ್ಟಿಸನ್ ಎಲ್ಲ ಕರೆದು ಸೇಮ್ 80%ಗೆ ಸೇಮ್ ರೀಕನ್ಸ್ಟ್ರಕ್ಟ್ ಮಾಡಿದ್ದಾರೆ. 80% ಅಷ್ಟು ರಿಸೆಂಬಲ್ ಆಗುತ್ತೆ ಅದು. ಸೊ ಇಲ್ಲಿ ನಾವು ಹೋದಾಗ ಏನನ್ಸುತ್ತೆ, ಪುರಾತನ ಟೈಮಿಗೆ ಹೋದದ್ದು, ಒಂದು ಟೈಮ್ ಟ್ರಾವೆಲ್ ಮಾಡಿದಾಗೆ ಅನಿಸುತ್ತೆ. ಸೊ ಇದನ್ನು ಮಿಸ್ ಮಾಡಿದರೆ ನಿಮ್ಮದು ಉಡುಪಿದ ಟ್ರಿಪ್ ಒಂದು ಇನ್ಕಂಪ್ಲೀಟ್ ಅಂತ ಹೇಳ್ಬೋದು. ಖಂಡಿತವಾಗಲೂ ನಮ್ಮ ಫ್ರೆಂಡ್ಸ್ ಯಾರು ಮಿಸ್ ಮಾಡಲ್ಲ ಅನ್ಕೊತಾ ಇದ್ದೀನಿ. ದಯವಿಟ್ಟು ಉಡುಪಿಗೆ ಹೋದರೆ ವಿಶ್ವಜಿತ್ ಅವ್ರು ಹೇಳಿದಂಥ ಜಾಗವನ್ನು ಭೇಟಿ ಕೊಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಇಷ್ಟೊಂದು ಮಾಹಿತಿಗಳನ್ನು ನಮಗೆ ತಿಳಿಸ್ಕೊಟ್ಟಿದ್ದಕ್ಕೆ ವಿಶ್ವಜಿತ್ ಅವರಿಗೆ ಧನ್ಯವಾದಗಳನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇದೇ ರೀತಿ ಮತ್ತಷ್ಟು ಮಾಹಿತಿಗಳಿಗೆ UVC ಚೇತನನ ಫಾಲೋ ಮಾಡ್ತಾಯಿರಿ, ಸಪೋರ್ಟ್ ಮಾಡ್ತಾಯಿರಿ, ಮತ್ತು ನೆಕ್ಸ್ಟ್ ಅಪ್ಡೇಟಿಗೆ ಕಾಯ್ತಾಯಿರಿ. ಧನ್ಯವಾದಗಳು.